ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ. ವಿಡಿಯೋದ ಮಾಹಿತಿ ಯಾವುದೆಂದರೆ, ನಮ್ಮ ಜಾತಕದ ಕುಂಡಲಿಯಲ್ಲಿ ಸೂರ್ಯನ ಪಾತ್ರ ಹೇಗಿರುತ್ತದೆ ಎಂದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಜ್ಯೋತಿಷ್ಯದಲ್ಲಿ ಸೂರ್ಯನು ನಮ್ಮ ಮೂಲ ಗುರುತು, ಚೈತನ್ಯ ಮತ್ತು ಸ್ವಯಂ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತಾನೆ. ಇದು ನಿಮ್ಮ ಚೈತನ್ಯ, ವ್ಯಕ್ತಿತ್ವ ಮತ್ತು ಜಗತ್ತಿನಲ್ಲಿ ನಿಮ್ಮನ್ನು ಹೇಗೆ ವ್ಯಕ್ತಪಡಿಸುತ್ತೀರಾ ಎಂದು ಸೂರ್ಯನು ಸೂಚಿಸುತ್ತಾನೆ. ನಮ್ಮ ವೈದ್ಯಕೀಯ ಜ್ಯೋತಿಷ್ಯದಲ್ಲಿ ನಾಯಕತ್ವ ಮತ್ತು ಸ್ವಯಂ ಅಭಿವ್ಯಕ್ತಿಯನ್ನು ಪ್ರತಿನಿಧಿಸುವನು ಸೂರ್ಯ. ನಮ್ಮ ಕಾಲಪುರುಷನ ಚಾರ್ಟ್ನ ಪ್ರಕಾರ ಮೊದಲನೆಯ ರಾಶಿಯಾದ ಮೇಷರಾಶಿಯಲ್ಲಿ ಇದ್ದಾಗ ಸೂರ್ಯನು ಪ್ರಬಲ ಸ್ಥಾನವನ್ನು ಪಡೆಯುತ್ತಾನೆ. ಈ ಮೇಷರಾಶಿಯು ಉರಿಯುತ್ತಿರುವ ಶಕ್ತಿ, ಮಹತ್ವಾಕಾಂಕ್ಷೆ ಮತ್ತು ಯಶಸ್ವಿಯಾಗಲು ಬಲವಾದ ಇಚ್ಛಾಶಕ್ತಿಯನ್ನು ತರುತ್ತದೆ. ಮೇಷರಾಶಿಯಲ್ಲಿ ಸೂರ್ಯನು ಪ್ರಬಲವಾದ ಸ್ಥಾನವನ್ನು ಪಡೆಯುತ್ತಾನೆ. ಇದು ನೈಸರ್ಗಿಕ ಪ್ರೇರಣೆ ಮತ್ತು ಮುನ್ನಡೆಸುವ ಸಾಮರ್ಥ್ಯವನ್ನು ಹೊಂದಿರುವ ವ್ಯಕ್ತಿಯನ್ನು ಸೂಚಿಸುತ್ತದೆ. ಈ ಮೇಷರಾಶಿಯವರು ಅಗ್ನಿ ರಾಶಿಯವರಾಗಿದ್ದು, ಸೂರ್ಯನ ಉಪಸ್ಥಿತಿಯು ಇದನ್ನು ವರ್ತಿಸುತ್ತದೆ. ಇದು ಉತ್ಸಾಹಭರಿತ, ಶಕ್ತಿಯುತ ಮತ್ತು ದೃಢನಿಶ್ಚಯವಾದ ವ್ಯಕ್ತಿತ್ವಕ್ಕೆ ಕಾರಣವಾಗುತ್ತದೆ. ಈ ಸ್ಥಾನವನ್ನು ಹೊಂದಿರುವ ಜನರು ಹೆಚ್ಚಾಗಿ ಸ್ವತಂತ್ರರು, ಸಾಹಸಮಯರು, ಸವಾಲಿನ ವಾತಾವರಣದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಎಂದು ಪರಿಗಣಿಸಲಾಗುತ್ತದೆ. ಮೇಷರಾಶಿಯಲ್ಲಿ ಸೂರ್ಯನಿದ್ದರೆ ಅವರು ನೇರವಾದ ವಿಧಾನ, ಪ್ರಾಮಾಣಿಕತೆ ಮತ್ತು ಇತರರನ್ನು ಪ್ರೇರೇಪಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿರುತ್ತಾರೆ. ದೌರ್ಬಲ್ಯಗಳು: ಮತ್ತೊಂದೆಡೆ ಸರಿಯಾಗಿ ನಿರ್ವಹಿಸದಿದ್ದರೆ ಅವರು ಅಸಹನೆ ಮತ್ತು ಬೇಗನೆ ಕೋಪಗೊಳ್ಳಬಹುದಾಗುತ್ತದೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ.